ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇಂಗಾ ಹಿಂಡಿ ಹೇಗೆ ಮಾಡಬೇಕೆಂಬುದನ್ನು ಹೇಳ್ತಾ ಇದ್ದೀನಿ ರೀ. ಇದು ರೀ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಭಾಳ ಇಷ್ಟಪಟ್ಟು ತಿಂತಾರೆ ಇದು ಕಟ್ಟಿ ರೊಟ್ಟಿ ಶೇಂಗಾ ತಿಂಡಿ ಭಾರಿ ಚಂದ ಹತ್ತದ ರೀ. ಇದು ಒಂದು ಸಣ್ಣ ಗ್ಲಾಸಿಂದ ರೀ ಶೇಂಗಾ ತೊಗೊಂಡಿನಿ ರೀ, ಹುರಿದು ಇಟ್ಕೊಂಡಿನಿ ರೀ. ಅವು ಆಮೇಲೆ ಕರಿಬೇವು ರೀ, ಒಂದು ಸ್ವಲ್ಪ ಬೆಳ್ಳುಳ್ಳಿ ರೀ, ಒಂದು ಗಡ್ಡಿ ರೀ, ದೊಡ್ಡ ಸೈಜ್ ಇರ್ತಾವಲ್ಲ ರೀ ಅದು ತೊಗೊಂಡಿನಿ ರೀ. ಹಾಕೊಳಗತ್ತೆ ನೋಡ್ರಿ, ಅದೊಂದು ಗ್ಲಾಸ್ ಶೇಂಗಾ ಹಾಕೊಂಡಿನಿ ರೀ. ಆಮೇಲೆ ಕರಿಬೇವು ಒಂದು ಸ್ವಲ್ಪ ರೀ, ಒಣಗಿದ ಹಸಿದ ಯಾವುದಾದ್ರೂ ಹಾಕೋಬೋದು ರೀ. ಬೆಳ್ಳುಳ್ಳಿ ಹಾಕ್ಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೇಕು ರೀ. ನಾನು 3 ಸ್ಪೂನ್ ತೊಗೊಂಡಿನಿ ರೀ. ಖಾರ ಕಡಿಮೆ ಅದ ರೀ. ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ ರೀ, ಒಂದು ಚಮಚ. ಈಗ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ರೀ. ಒಂದು ಸ್ವಲ್ಪ ನೋಡಿರಿ, ಇವಾಗ ಹಾಕೊಂಡ್ಬಂದೆ ನೋಡಿರಿ. ಈ ಥರ ಆತದಲ್ರಿ. ಸ್ವಲ್ಪ ಒಂದು 2 ರೌಂಡ್ ತಿರುಗಿಸಿ ಈ ಥರ ಮಾಡ್ಬೇಕು ರೀ. ಸ್ವಲ್ಪ ಕೈ ನಿಂತು ಕಲಿಸ್ಬೇಕು ರೀ. ಕಲಿಸೋದ್ರಿಂದ ಸ್ವಲ್ಪ ಎಣ್ಣೆ ಬಿಡ್ತದೆ ರೀ, ಸ್ವಲ್ಪ ಮೆದು ಆಗ್ತದೆ ರೀ. ಹಿಂಡಿ ಸರಿಯಾಗಿ ಟೇಸ್ಟೂ ಬರ್ತದೆ ರೀ. ಈ ಥರ ಕೈನ ಕಲಿಸ್ತಾ ಇದ್ದೀನಲ್ರಿ, ಈ ಥರ ಕಲಿಸ್ಬೇಕು ರೀ ಚಂದ. ಉಂಡೆ ಕಟ್ಟು ಹದಕ್ಕೆ ಬರೋ ಥರ ಬರ್ತದೆ ರೀ. ಇದು ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕೋಬೇಕು ರೀ. ನಾವು ಚಪಾತಿ ಜೊತೆ ರೀ, ಆಮೇಲೆ ರೊಟ್ಟಿ ಜೊತೆ ರೀ, ರೊಟ್ಟಿ ಮೊಸರು ಊಟ ಮಾಡ್ಬೇಕು ರೀ, ಚಂದ ಆಗ್ತದೆ. ಹಾಗೆ ಮತ್ತು ಬಿಸಿ ಅನ್ನ ತುಪ್ಪ ರೀ, ಹಿಂಡಿ ಹಾಕೊಂಡು ನೋಡ್ಬೇಕು ರೀ, ಮಸ್ತಾಗಿ ಹತ್ತದ ನೋಡಿರಿ. ಈ ಮಿಕ್ಸಿಗೆ ಹಾಕೊಂಡು ಬಂದೀನಿ ನೋಡಿರಿ, ಪ್ಲೇಟಿಗೆ ಹಾಕೊಂಡೇನಿ ರೀ. ಈ ಥರ ಆಗ್ಬೇಕು ನೋಡಿರಿ, ಚಂದ ಟೇಸ್ಟಾಗಿ ಹತ್ತದ ರೀ. ಇದು ಕಟ್ಟಿದ್ರೆ ಉಂಡೆ ಆಗ್ಬೇಕು ರೀ. ಈ ಥರನೇ ಆದ್ರೆ ಹಿಂಡಿ ಟೇಸ್ಟಾಗಿ ಇರ್ತದೆ ರೀ. ಒಂದು ಡಬ್ಬಿನಾಗ ಸ್ಟೋರ್ ಮಾಡಿ ಇಟ್ಕೋಬೇಕು ರೀ. ಚಂದ ಏರ್ ಟೈಟ್ ಕಂಟೈನರ್ನಲ್ಲೇ ಹಾಕಿ ಇಡ್ಬೇಕು ರೀ. ಗಾಳಿ ಆಡ್ತಂದ್ರೆ ಚಂದ ಹತ್ತಲ್ಲ ರೀ ಹಿಂಡಿ ಇದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.